ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ AIML 20CS51IT ಇದು ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ 5th ಸೆಮಿಸ್ಟರ್ದು ಪಾತ್ವೇ ಸಬ್ಜೆಕ್ಟ್ ಆಗಿದೆ. ಆ ಪಾತ್ವೇ ಸಬ್ಜೆಕ್ಟದ್ದು ನಾನು ಪಾಸಿಂಗ್ ಪ್ಯಾಕೇಜ್ ನಾನು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಸ್ ಡಿಪ್ಲೊಮಾ ಯೂಸ್ಫುಲ್ ನೋಟಿಫಿಕೇಷನ್. ಈಗ ನೋಡಿ, ಪಾಸಿಂಗ್ ಪ್ಯಾಕೇಜ್ ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಪ್ರೀವಿಯಸ್ 4 to 5 ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿಬಿಟ್ಟು ಅದರಲ್ಲಿ ಯಾವ ಕ್ವಶನ್ ಯಾವ ಇಯರಿಗೆ ಎಷ್ಟು ಸಲ ರಿಪೀಟ್ ಆಗಿದೆ ಮತ್ತು ಎಷ್ಟು ಮಾರ್ಕ್ಸಿಗೆ ರಿಪೀಟ್ ಆಗಿದೆ ಅಂತ ಇನ್ಫಾರ್ಮೇಷನ್ ನಾನು ಕಲೆಕ್ಟ್ ಮಾಡಿದ್ದೀನಿ. ಹೋಪ್ಫುಲಿ ಈ ಇನ್ಫಾರ್ಮೇಷನ್, ಈ ಡೇಟಾ ನಿಮಗೆ ಯೂಸ್ ಆಗಬಹುದು ಅಂತ ಹೇಳಿ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಈಗ ನಾವು ನೋಡ್ಬೋದು. ಫಸ್ಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಇದು ಟೋಟಲ್ 4, ಈಗ ನನ್ನ ಹತ್ರ ಇರೋದು ಟೋಟಲ್ 5 ಕ್ವಶನ್ಸ್ ಪೇಪರಲ್ಲಿ ಇದು ರಿಪೀಟ್ ಆಗಿದೆ. ಫಸ್ಟ್ ಇಲ್ಲಿ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ AI ಈಸ್ ಪ್ರಾಮಿಸಿಂಗ್ ಸ್ಟೇಟ್ ಆಫ್ ಆರ್ಟ್ ಆಫ್ ಟೆಕ್ನಾಲಜಿ ದಟ್ ಪ್ರೊವೈಡ್ಸ್ ಇಂಟೆಲಿಜೆಂಟ್ ಸೊಲ್ಯೂಷನ್ ಇನ್ ಎವ್ರಿ ಫೀಲ್ಡ್. ಜಸ್ಟಿಫೈ ಯುವರ್ ಆನ್ಸರ್ ಆ್ಯಂಡ್ ಡಿಸ್ಕ್ರೈಬ್ ದಿ AI ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಇನ್ ದಿ ವೇರಿಯಸ್ ಫೀಲ್ಡ್. ಅಂದರೆ ಇಲ್ಲಿ AI ರಿಲೇಟೆಡ್ ಅಪ್ಲಿಕೇಶನ್ಸನ್ನು ಕೇಳಿದ್ದಾರೆ. 10 ಮಾರ್ಕ್ಸಿಗೆ 3 ಟೈಮ್ಸ್ ರಿಪೀಟ್ ಆಗಿದೆ. 2023 ಜೂನ್ ಜುಲೈ, 24 ನವಂಬರ್ ಡಿಸೆಂಬರ್. ಅದೇ ರೀತಿ 23 ಸೆಪ್ಟೆಂಬರ್ ಮತ್ತು 24 ಜುಲೈಯಲ್ಲಿ ಡಿಸ್ಕ್ರೈಬ್ AI ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಇನ್ ವೇರಿಯಸ್ ಫೀಲ್ಡ್ಸ್ 2 ಟೈಮ್ಸ್ ಇದನ್ನು ಕೇಳಿದ್ದಾರೆ. ಅಂದರೆ ಇದು ರಿಪೀಟ್ ಆಗುವ ಪಾಸಿಬಿಲಿಟಿ ಬಹಳಷ್ಟಿದೆ 10 ಮಾರ್ಕ್ಸಿಗೆ. ನೋಡಿ, 5 ಟೈಮ್ಸ್ ಕೇಳಿದ್ದಾರೆ, ಅದಕ್ಕೆ ಇದನ್ನು ನೀವು ಓದಿದರೆ ರಿಪೀಟ್ ಆಗೋ ಪಾಸಿಬಿಲಿಟಿ ಬಹಳಷ್ಟಿದೆ. ಈಗ ನಾವು ಕಮಿಂಗ್ ಟು AI ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ವರ್ಸಸ್ ಟ್ರೆಡಿಷನಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್. ಈಗ ನೋಡಿ, ಟೋಟಲ್ 6 ಟೈಮ್ ಇದು ಕ್ವಶನ್ಸನ್ನು ಕೇಳಿದ್ದಾರೆ. ಟೋಟಲ್ 6 ಟೈಮ್ ಇದು ರಿಪೀಟ್ ಆಗಿದೆ. ಕ್ವಶನ್ ಏನಂದರೆ, ಹೌ AI ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಡಿಫರ್ ಫ್ರಮ್ ಟ್ರೆಡಿಷನಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್. ಟ್ರೆಡಿಷನಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್, ದಿಸ್ ಈಸ್ ದಿ ಮೇನ್ ಕ್ವಶನ್. ಅದರ ವ್ಯತ್ಯಾಸ ಏನು, ಡಿಫ್ರೆನ್ಸ್ ಏನು, ಹೌ ಇಟ್ ಈಸ್ ಡಿಫರ್. 3 ಟೈಮ್ ರಿಪೀಟ್ ಆಗಿದೆ. ಅದೇ ರೀತಿ ಹೌ AI ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಡಿಫರ್ ಫ್ರಮ್ ಟ್ರೆಡಿಷನಲ್ ಸಾಫ್ಟ್ವೇರ್ ಎಕ್ಸ್ಪ್ಲೇನ್, ಇದು ಕೂಡ 10 ಮಾರ್ಕ್ಸಿಗೆ 3 ಟೈಮ್ಸ್ ರಿಪೀಟ್ ಆಗಿದೆ. ಅಂದರೆ ಟೋಟಲ್ ಇದು ಕ್ವಶನ್ ಪೇಪರ್ಸಲ್ಲಿ 6 ಟೈಮ್ಸ್ ರಿಪೀಟ್ ಆಗಿದೆ. ಒಂದು ಸಲ 5 ಮಾರ್ಕ್ಸಿಗೆ ಕೇಳಿದ್ದಾರೆ, ಅದೇ ರೀತಿ ಇನ್ನೊಂದು ಸಲ ಇದು 10 ಮಾರ್ಕ್ಸಿಗೆ ಕೇಳಿದ್ದಾರೆ. ನೆಕ್ಸ್ಟ್, ಹ್ಯಾಂಡ್ಲಿಂಗ್ ದ ಮಿಸ್ಸಿಂಗ್ ವ್ಯಾಲ್ಯೂಸ್ ಇನ್ ಡೇಟಾ ಸೆಟ್. ಅಂದರೆ ನೀವು ಇದನ್ನು ರೆಫರ್ ಮಾಡಬೇಕಾದ್ರೆ ಕ್ವಶನ್ ಪೇಪರ್ ಜೊತೆಗೆ ಇದನ್ನು ರೆಫರ್ ಮಾಡಿದರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು, ಒಂದು ಸೀಕ್ವೆನ್ಸ್ ಡೇಟಾ ಸೆಟ್ ಕೊಟ್ಬಿಟ್ಟು ಹೌ ಟು ಹ್ಯಾಂಡಲ್ ದಿ ಮಿಸ್ಸಿಂಗ್ ವ್ಯಾಲ್ಯೂಸ್ ಅಂತ ಕೇಳ್ತಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. 4 ಟೈಮ್ಸ್ ಇದು ರಿಪೀಟ್ ಆಗಿದೆ ನೋಡಿ 10 ಮಾರ್ಕ್ಸಿಗೆ. ಅಂದರೆ ಒಂದು ವ್ಯಾಲ್ಯೂ, ಡೇಟಾ ಸೆಟ್ ಆಫ್ ವ್ಯಾಲ್ಯೂ ಕೊಟ್ಬಿಟ್ಟು ಇದನ್ನು ಕ್ವಶನ್ಸ್ ಕೇಳ್ತಾರೆ. ಅದೇ ರೀತಿ ಹ್ಯಾಂಡ್ಲಿಂಗ್ ಮಿಸ್ಸಿಂಗ್ ವ್ಯಾಲ್ಯೂಸ್ ಇನ್ ಡೇಟಾ ಸೆಟ್ ಈಸ್ ಕ್ರೂಷಿಯಲ್ ಡೇಟಾ ಪ್ರೊಸೆಸಿಂಗ್ ಪ್ರೀ ಪ್ರೊಸೆಸಿಂಗ್ ಸ್ಟೆಪ್ಸ್. ಎಲಾಬರೇಟ್ ಹೌ ಮಿಸ್ಸಿಂಗ್ ವ್ಯಾಲ್ಯೂ ಇನ್ ದ ಡೇಟಾ ಸೆಟ್ ಕ್ಯಾನ್ ಬಿ ಹ್ಯಾಂಡಲ್ಡ್. ಇದು 2 ಟೈಮ್ಸ್ ರಿಪೀಟ್ ಆಗಿದೆ 10 ಮಾರ್ಕ್ಸಿಗೆ. ನೆಕ್ಸ್ಟ್ ಕ್ವಶನ್ ಏನಂದರೆ, ಡೇಟಾ ಸೆಟ್ ಪ್ರೀ ಪ್ರೊಸೆಸಿಂಗ್ ಆ್ಯಂಡ್ ಮಾಡೆಲಿಂಗ್ ಪ್ರಿಪರೇಷನ್ ಸ್ಟೆಪ್ಸ್. ಇದು ನೋಡಿ, ಇದರಲ್ಲಿ ಈ ಟಾಪಿಕ್ ಮೇಲೆ 4 ಟೈಮ್ ಕ್ವಶನ್ ರಿಪೀಟ್ ಆಗಿದೆ. ಆಲ್ಮೋಸ್ಟ್ ಆಲ್ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ ಬಂದಿದೆ. ಈಗ ನೋಡಿ, ಕ್ವಶನ್ ಏನಿದೆ ಅಂದ್ರೆ, ಎ ಡೇಟಾ ಸೆಟ್ ಈಸ್ ಗಿವನ್ ಟು ಯು ಫಾರ್ ಕ್ರಿಯೇಟಿಂಗ್ ಮಷೀನ್ ಲರ್ನಿಂಗ್ ಮಾಡೆಲ್. ವಾಟ್ ಆರ್ ಆಲ್ ದಿ ಸ್ಟೆಪ್ಸ್ followed before using data for train the model? Elaborate the each step. ಅಂದರೆ ಒಂದು ಡೇಟಾ ಸೆಟ್ ಕೊಟ್ಬಿಟ್ಟು ನಾವು ಮಷೀನ್ ಲರ್ನಿಂಗ್ ಮಾಡೆಲನ್ನು ಯಾವ ಥರ ಇದನ್ನು ಟ್ರೈನ್ ಮಾಡ್ತೀವಿ ಅಂತ 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಈಚ್ 4 ಟೈಮ್ಸ್ ಕೇಳಿದ್ದಾರೆ ನೋಡಿ. 23 ಫೆಬ್ರವರಿ ಕೇಳಿದ್ದಾರೆ, 23 ಸೆಪ್ಟೆಂಬರ್, 24 ಏಪ್ರಿಲ್, ಮೇ, 24 ನವಂಬರ್, ಡಿಸೆಂಬರ್. ಅಂದರೆ ರೀಸೆಂಟ್ ಎಕ್ಸಾಮ್ ತನಕ ಏನಿದೆಯಲ್ಲ ಈ ಕ್ವಶನನ್ನು ಕೇಳಿದ್ದಾರೆ. ಅದೇ ರೀತಿ supervised and unsupervised learning. Differentiate between supervised machine learning and unsupervised machine learning. 5 ಮಾರ್ಕ್ಸಿಗೆ 2 ಟೈಮ್ಸ್ ಕೇಳಿದ್ದಾರೆ. ಅದೇ ರೀತಿ ಇದು 10 ಮಾರ್ಕ್ಸಿಗೂ ಕೂಡ 3 ಟೈಮ್ಸ್ ಕೇಳಿದ್ದಾರೆ. ಅಂದರೆ ಟೋಟಲ್ 5 ಟೈಮ್ಸ್ ಇದನ್ನು ಕೇಳಿದ್ದಾರೆ ನೋಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಡಿಫರೆನ್ಸ್ ಬಿಟ್ವೀನ್ ಸೂಪರ್ವೈಸ್ಡ್ ಆ್ಯಂಡ್ ಅನ್ಸೂಪರ್ವೈಸ್ಡ್ ಲರ್ನಿಂಗ್. ನೆಕ್ಸ್ಟ್, ಓವರ್ ಫಿಟ್ಟಿಂಗ್ ಆ್ಯಂಡ್ ಅಂಡರ್ ಫಿಟ್ಟಿಂಗ್. ಇದು ಕೂಡ 4 ಟೈಮ್ಸ್ ರಿಪೀಟ್ ಆಗಿದೆ. This is for 5 marks each. This is for 5 marks each. Compare overfitting with underfitting. Compare overfitting with underfitting. Total 4 times ಇದನ್ನು ಕೇಳಿದ್ದಾರೆ. ನೆಕ್ಸ್ಟ್, ಕನ್ಫ್ಯೂಷನ್ ಮ್ಯಾಟ್ರಿಕ್ ಆ್ಯಂಡ್ ಮಾಡೆಲ್ ಇವ್ಯಾಲ್ಯೂಯೇಷನ್ ಮ್ಯಾಟ್ರಿಕ್ಸ್. ಇಲ್ಲಿ ನೋಡಿ,
Machine learning model was built on to classify spam email and patients as COVID positive or negative, evaluate accuracy, precision, recall, specificity and F1 score. ಇದನ್ನು ಈ ಥರ ಕ್ವಶನ್ 4 ಟೈಮ್ಸ್ ಇದು ರಿಪೀಟ್ ಆಗಿದೆ ನೋಡಿ. ಟೋಟಲ್ ಇದು 4 ಟೈಮ್ಸ್ ರಿಪೀಟ್ ಆಗಿದೆ. ಈಚ್ 10 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟ್, ಆಪರೇಷನ್ ಆನ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್. ಒಂದು ಡೇಟಾ ಸೆಟ್ ಕೊಟ್ಬಿಟ್ಟು ಆಟೋ MPG.CSV ಫೈಲ್ ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಒಂದು ಕಾರ್ ರಿಲೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಡೇಟಾ ಸೆಟ್ಟನ್ನು ಕೊಟ್ಟಿರ್ತಾರೆ. ನೀವು ಇದನ್ನು ಆಪರೇಷನ್ನ ಪರ್ಫಾರ್ಮ್ ಮಾಡಬೇಕು. ಕಂಪ್ನಿ ಡೇಟಾ ಸೆಟ್ಟನ್ನು ತೊಗೊಂಡ್ಬಿಟ್ಟು ಮಾಡಬೇಕು. ಈ ಥರ ಕ್ವಶನ್ 3 ಟೈಮ್ಸ್ ಕೇಳಿದ್ದಾರೆ. ಈಚ್ ಈಸ್ ಆಫ್ 10 ಮಾರ್ಕ್ಸ್. ನಂತರ ಈಗ ನೋಡಿ, ಯೂನಿವೇರಿಯೇಟ್ ಆ್ಯಂಡ್ ಮಲ್ಟಿವೇರಿಯೇಟ್ ಡೇಟಾ ಅನಾಲಿಸಿಸ್. ಎಕ್ಸ್ಪ್ಲೇನ್ ಯೂನಿವೇರಿಯೇಟ್ ಆ್ಯಂಡ್ ಮಲ್ಟಿವೇರಿಯೇಟ್ ಡೇಟಾ ಟೈಪ್ಸ್ ವಿತ್ ಎಕ್ಸಾಂಪಲ್. ದಿಸ್ ಈಸ್ 3 ಟೈಮ್ಸ್ ಕೇಳಿದ್ದಾರೆ. ಈಚ್ ಕ್ಯಾರೀಸ್ 10 ಮಾರ್ಕ್ಸ್. ಅದೇ ರೀತಿ ರೆಫರಿಂಗ್ ಟು ದಿ ನಂಬರ್ ಆಫ್ ವೇರಿಯೇಬಲ್ಸ್ ಆರ್ ಫೀಚರ್ಸ್ ಇನ್ ಡೇಟಾ ಸೆಟ್ ಆ್ಯಂಡ್ ಫೋಕಸ್ ಅನಾಲಿಸಿಸ್. ಎಕ್ಸ್ಪ್ಲೇನ್ ಯೂನಿವೇರಿಯೇಟ್ ಆ್ಯಂಡ್ ಮಲ್ಟಿವೇರಿಯೇಟ್ ಡೇಟಾ ಟೈಪ್ಸ್. ಇದು ಕೂಡ 2 ಟೈಮ್ಸ್ ಕೇಳಿದ್ದಾರೆ. ಈಚ್ ಈಸ್ ಆಫ್ 10 ಮಾರ್ಕ್ಸ್. ನೆಕ್ಸ್ಟ್, ಕ್ರಿಯೇಟಿಂಗ್ ಪಾಂಡಾ ಸೀರೀಸ್ ಆ್ಯಂಡ್ ಪರ್ಫಾರ್ಮಿಂಗ್ ಆಪರೇಷನ್ಸ್. ಇದು ಕೂಡ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 4 ಟೈಮ್ಸ್ ಇದು ರಿಪೀಟ್ ಆಗಿದೆ. Create 2 series as shown in the pd.series function includes get item not common to the both identify smallest largest elements, find sum, mean and median. 4 times ಇದು ರಿಲೇಟೆಡ್ ಇದು ಕ್ವಶನ್ ಅನ್ನು ಕೇಳಿದ್ದಾರೆ. ಕ್ರಿಯೇಟಿಂಗ್ ಪಾಂಡಾ ಸೀರೀಸ್ ಅಂಡ್ ಪರ್ಫಾರ್ಮಿಂಗ್ ದಿ ಆಪರೇಷನ್. ನಾವು ಕಮಿಂಗ್ ಟು ದಿ ಲಾಸ್ಟ್ ಸೆಕ್ಷನ್, ಲಾಸ್ಟ್ ಬಟ್ ಒನ್ ಸೆಕ್ಷನ್ ನಾವು ನೋಡ್ಬೋದು. ಕ್ಲೌಡ್ ಡಿಪ್ಲಾಯ್ಮೆಂಟ್ ಮಾಡ್ಯೂಲ್ಸ್. ಕ್ಲೌಡ್ ಡಿಪ್ಲಾಯ್ಮೆಂಟ್ ಮಾಡೆಲ್ ಇದರಲ್ಲಿ ನೋಡ್ರಿ, ಸಮರೈಸ್ ಎನಿ ಟು ಕ್ಲೌಡ್ ಡಿಪ್ಲಾಯ್ಮೆಂಟ್ ಮಾಡೆಲ್ 2 ಟೈಮ್ಸ್ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ಕ್ಲೌಡ್ ಡಿಪ್ಲಾಯ್ಮೆಂಟ್ ಮಾಡೆಲ್ 1 ಟೈಮ್. ಸಮರೈಸ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಡಿಪ್ಲಾಯ್ಮೆಂಟ್ ಮಾಡೆಲ್ ಇದು ಕೂಡ 1 ಮಾರ್ಕ್ಸ್. ಅಂದರೆ ಟೋಟಲ್ ಇದು 4 ಟೈಮ್ಸ್ ಈ ಕ್ವಶನ್ ರಿಪೀಟ್ ಆಗಿದೆ. ನೆಕ್ಸ್ಟ್, ಎಥಿಕಲ್ ಚಾಲೆಂಜಸ್ ಇನ್ ದಿ AI. ಈಗ ಡಿಸ್ಕಸ್ ಎನಿ 5 ಎಥಿಕಲ್ ಚಾಲೆಂಜಸ್ ಇನ್ AI. AIದಲ್ಲಿ ಎಥಿಕಲ್ ಚಾಲೆಂಜಸ್ ಏನಿದೆ 3 ಟೈಮ್ಸ್ ಇದು ಕೇಳಿದ್ದಾರೆ 10 ಮಾರ್ಕ್ಸಿಗೆ. ಅದೇ ರೀತಿ ಡಿಸ್ಕಸ್ ಎನಿ 5 ಎಥಿಕಲ್ ಚಾಲೆಂಜಸ್ ಇನ್ AI ಇದು ಕೂಡ 5 ಮಾರ್ಕ್ಸಿಗೆ ಒಂದು ಸಲ ಕೇಳಿದ್ದಾರೆ. ವಾಟ್ ಆರ್ ಆಲ್ ದಿ ಎಥಿಕ್ಸ್ ಇನ್ AI, ವೈ ಎಥಿಕಲ್ ಪ್ರಾಕ್ಟೀಸಸ್ ಶುಡ್ ಬಿ ಫಾಲೋಡ್ ವೈಲ್ ಡೆವಲಪಿಂಗ್ ದಿ ಸೊಲ್ಯೂಷನ್ ಇನ್ ದಿ AI. ಇದು ಅಂದರೆ ಟೋಟಲ್ ಇದು 5 ಟೈಮ್ ರಿಪೀಟ್ ಆಗಿದೆ ನೋಡಿ. ಎಥಿಕಲ್ ಚಾಲೆಂಜಸ್ ಇನ್ AI, ದಿಸ್ ಹ್ಯಾಸ್ ಬಿನ್ ರಿಪೀಟೆಡ್ ಟೋಟಲ್ 5 ಟೈಮ್ಸ್. ಮತ್ತು ಸ್ಟೆಮ್ಮಿಂಗ್ ಆ್ಯಂಡ್ ಲೆಮಟೈಸೇಷನ್ ಇದರಲ್ಲಿ ಕೂಡ ನೋಡಿ, ಡೆಮೋನ್ಸ್ಟ್ರೇಟ್ ಸ್ಟೆಮ್ಮಿಂಗ್ ಆ್ಯಂಡ್ ಲೆಮಟೈಸೇಷನ್ ಕಾನ್ಸೆಪ್ಟ್ ವಿತ್ ಸೂಟೇಬಲ್ ಎಕ್ಸಾಂಪಲ್. ಇದು 3 ಟೈಮ್ಸ್ ಇದನ್ನು ಕೇಳಿದ್ದಾರೆ. ಈಚ್ ಈಸ್ ಆಫ್ 10 ಮಾರ್ಕ್ಸ್. MLOPS ಅಂದರೆ ಮಷೀನ್ ಲರ್ನಿಂಗ್ ಆಪರೇಷನ್ಸ್. ಇದರ ಮೇಲೆ ಟೋಟಲ್ 4 ಟೈಮ್ಸ್ ಕ್ವಶನ್ಸ್ ಕೇಳಿದ್ದಾರೆ. ವಾಟ್ ಆರ್ ಆಲ್ ದಿ ಮಷೀನ್ ಲರ್ನಿಂಗ್ ಆಪರೇಷನ್ಸ್, ಬ್ರೀಫ್ ಡಿಫರೆಂಟ್ ಸ್ಟೇಜ್ ದಟ್ ಆರ್ ಇನ್ವಾಲ್ವ್ಡ್ ಇನ್ ದಿ ಮಷೀನ್ ಲರ್ನಿಂಗ್ ಆಪರೇಷನ್ ಲೈಫ್ ಸೈಕಲ್. ಮತ್ತು ವಾಟ್ ಆರ್ ಆಲ್ ದಿ MLOPS ಬ್ರೀಫ್ಲಿ ಎಕ್ಸ್ಪ್ಲೇನ್ ಡಿಫರೆಂಟ್ ಸ್ಟೇಜಸ್ ಇನ್ ದಿ ಮಷೀನ್ ಲರ್ನಿಂಗ್ ಆಪರೇಷನ್ ಲೈಫ್ ಸೈಕಲ್. ಟೋಟಲ್ ಇದು 4 ಟೈಮ್ಸ್ ಇದನ್ನು ಕ್ವಶನನ್ನು ಕೇಳಿದ್ದಾರೆ. ಕೊನೆಗೆ ಬಂದುಬಿಟ್ಟು ಡಾಕರ್ ಕಾಂಪೊನೆಂಟ್ಸ್. ವಾಟ್ ಆರ್ ಆಲ್ ದಿ ಡಾಕರ್ ಕಾಂಪೊನೆಂಟ್ ವಿತ್ ದಿ ನೀಡ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಕಾಂಪೊನೆಂಟ್ಸ್ ಆಫ್ ದಿ ಡಾಕರ್. ನೋಡಿ, 3 ಟೈಮ್ಸ್ ಇದು ಕ್ವಶನ್ ರಿಪೀಟ್ ಆಗಿದೆ. ದಿಸ್ ಹ್ಯಾಸ್ ಬಿನ್ ರಿಪೀಟೆಡ್ 3 ಟೈಮ್ಸ್. ಅದೇ ರೀತಿ ವಿತ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಕಾಂಪೊನೆಂಟ್ಸ್ ಆಫ್ ದಿ ಡಾಕರ್ ಇದು ಕೂಡ 1 ಟೈಮ್ ಕೇಳಿದ್ದಾರೆ. ಅಂದರೆ ಟೋಟಲ್ 4 ಟೈಮ್ಸ್ ಡಾಕರ್ ರಿಲೇಟೆಡ್ ಕ್ವಶನ್ಸನ್ನು ಕೇಳಿದ್ದಾರೆ. ಡಾಕರ್ ಆ್ಯಂಡ್ ಇಟ್ಸ್ ಕಾಂಪೊನೆಂಟ್ಸ್. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ಬೋದು. ಈ ವಿಡಿಯೋ ನೋಡಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ ಅಂತ ಹೇಳಿ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.